ಅಳಿಯ ಶ್ರೀಮಂತ ಇರ್ಬೋದು, ಆದ್ರೆ ಅವನು ರೂಪವಂತ, ಗುಣವಂತ, ಬುದ್ಧಿವಂತ. ಕಂಡು ಹೆಣ್ಣು ಮಕ್ಕಳ ಹಿಂದೆ ಸೆರಗಿಟ್ಕೊಂಡು ಓಡಾಡ್ತಾನಲ್ಲ ನಿನ್ ಮಗ, ಹಾಗಲ್ಲ ನನಗೆ. ನಿನ್ ಮಗನ್ಗೂ ಹೇಳ್ಬಿಡು, ಅವನು ನಿಶ್ಚಿತಾರ್ಥಕ್ಕೆ ಕರ್ಕೊಂಡ್ ಬಾ, ಕಣ್ ತುಂಬಾ ನೋಡ್ಲಿ. ಸದ್ಯಕ್ಕೆ ನೀವಿಬ್ರು ಬಾಯ್ ಸಿಹಿ ಮಾಡ್ಕೊಳ್ಳಿ. ಗಂಡು ಮಗನ ಹೆತ್ತಿದ್ದಕ್ಕೆ ಸಾರ್ಥಕಾಯ್ತು ನನ್ನ ಜೀವನ. ಅವಳು ಯಾವಳ ಬಂದು ನಮ್ಮನ್ನ ಕ್ಯಾಕರ್ಸ್ ಮುಗಿದ್ಬಿಟ್ಟು ಹೋಗ್ತಾ ಇದ್ದಾಳೆ. ನೀನ್ ನೋಡಿದ್ರೆ ಸ್ವೀಟ್ ತಿಂತ ಕೂತಿದ್ದಲ್ಲ, ನಾಚಿಕೆ ಆಗೋದಿಲ್ಲ ಪ್ರತಾಪ್. ಪ್ರತಾಪ್ ಅಂತ ಹೆಸರಿಟ್ಟಿದೆ, ವೇಸ್ಟ್ ಆಗೋಯ್ತು. ಏನ್ ಮಾಡ್ಲಿ ಈಗ? ಸ್ವೀಟ್ ತೆಗ್ದು ಕೆಳಗೆ ಎಷ್ಟು ಚೆಲ್ಲಾಡ್ಬಿಟ್ರೆ ಉತ್ತರ ಕೊಟ್ಟಾಗತ್ತ, ಗಂಟ್ಲು ಕಿತ್ಕೊಂಡು ಕಿಚ್ಚಾಡ್ಬಿಟ್ರೆ ಉತ್ತರ ಕೊಟ್ಟಾಗತ್ತ. ಆಗ್ತಿರೋದೆಲ್ಲ ಒಳ್ಳೇದಕ್ಕೆ, ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ಯಾವ್ದು ಒಳ್ಳೇದಾಗ್ತಾ ಇರೋದು? ಹುಡುಗ ಗೊತ್ತಾಗಿರೋದ, ಮದ್ವೆ ಫಿಕ್ಸ್ ಆಗಿರೋದ, ಎಂಗೇಜ್ಮೆಂಟ್ ಆಗ್ತಿರೋದ? ಯಾವ್ದು ಒಳ್ಳೇದು? ನಿಶ್ಚಿತಾರ್ಥ ಆಗ್ತಿರೋದು ಒಳ್ಳೇದು. ನಿಶ್ಚಿತಾರ್ಥ ಆಗೋಗ್ಬಿಡ್ಲಿ, ಮದುವೆ ನಾವು ನಿಲ್ಸೋಣ. ಒಂದು ಸಲ ಇಷ್ಟು ಜೋರಾಗಿ ನಡೆದಿದ್ದ ನಿಶ್ಚಿತಾರ್ಥ ಮುರಿದೋಯ್ತು ಅಂದ್ರೆ ಈ ಜನ್ಮದಲ್ಲಿ ಅವಳಿಗೆ ಮದುವೆ ಆಗೋದಿಕ್ ಸಾಧ್ಯನೇ ಇಲ್ಲ. ಇದು ಇಂಡಿಯಾ ಮಮ್ಮಿ, ಇಂಡಿಯನ್ ಮೆಂಟಾಲಿಟಿ ನಿನಗೆ ಗೊತ್ತಿಲ್ವಾ? ಸಾವಿತ್ರಿಗೆ ಮದುವೆ ಆಗಕ್ಕೆ ಗಂಡು ಸಿಗದೆ, ತಾಯಿ ಮನೆಯಲ್ಲೂ ಜಾಗ ಇಲ್ದೆ ಬೀದಿ ಬೀದಿ ಅಲಿಬೇಕೊಳು. ಹಾಗ್ ಮಾಡ್ತೀನಿ, ನೋಡ್ತಾ ಇರು. ಅಕ್ಕ, ನಿಂಗೆ ರಿಚ್ಮಂಡ್ ರೋಡ್ ಎಲ್ಲಿದೆ ಅಂತ ಗೊತ್ತಾ? ಗೊತ್ತಿಲ್ಲ. ಜಯನಗರ ಗೊತ್ತಿಲ್ಲ. ಅಟ್ಲೀಸ್ಟ್ ಲಾವೆಲ್ ರೋಡು? ಲೇ ತಾಯಿ, ನಾನು ನಿನ್ ಜೊತೆಗೆ ತಾನೇ ಬೆಂಗಳೂರಿಗೆ ಬಂದಿದ್ದು, ನಂಗೇನ್ ಗೊತ್ತಿರುತ್ತೆ? ಇನ್ನು ಪ್ರೀತಮ್ನ ಕೇಳು, ಹೇಳ್ತಾನೆ. ಏನ್ ಮಾಡ್ತಿದ್ಯಾ? ಕೆಲ್ಸ ಹುಡುಕ್ತಾ ಇದೀನಕ್ಕ, ಅದಕ್ಕೆ ಅಡ್ರೆಸ್ಗಳನ್ನೆಲ್ಲ ನೋಟ್ ಮಾಡ್ಕೋತಾ ಇದೀನಿ. ನಿನ್ ಮದ್ವೆ ಬೇರೆ ಹತ್ರ ಬಂತು, ಹಾಗಂತ ನಿಮ್ ಮದ್ವೆ ಖರ್ಚನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತ ಅಲ್ಲ, ಇನ್ ಮುಂದೆ ಮನೆ ಖರ್ಚಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ಲ ಅಂತ. ಅಟ್ಲೀಸ್ಟ್ ಆಗ್ಲಾದ್ರೂ ನಾವ್ 4 ಜನ ಈ ಮನೇಲಿ ಕುತ್ಕೊಂಡು ಬಿಟ್ಟಿ ತಿಂತಿದೀವಿ ಅಂತ ಇವ್ರು ಯಾರು ಹೇಳ್ಬಾರ್ದು ನೋಡು. ಇಷ್ಟು ದಿನ ಆದ್ರೂ ಇದು ನಮ್ಮನೆ, ನಮ್ಮಪ್ಪ, ನಮ್ಮಣ್ಣ ಅಂತ ನಿನ್ಗೆ ಅನ್ಸ್ಲೇ ಇಲ್ಲ ಅಲ್ವಾ? ಅದು ಈ ಜನ್ಮಕ್ ಬರಲ್ಲ ಅಕ್ಕ, ಭಾವನೆಗಳನ್ನ ಬಲವಂತ ಮಾಡ್ಬಾರ್ದು. ಇದೆಲ್ಲ ಬಿಡು ಅಕ್ಕ, ನನ್ಗೆ ಈ ಕೆಲ್ಸ ಸಿಕ್ಕಿದ್ರೆ 12,000 ಸಂಬಳ ಬರುತ್ತೆ ಗೊತ್ತಾ? ವಯಸ್ಸು 18ರಿಂದ 24 ಒಳಗೆ, ಡಿಗ್ರಿ ಆಗಿರ್ಬೇಕು, ಮದುವೆ ಆಗಿರ್ಬಾರ್ದು, ಕೆಲ್ಸ ಮಾಡೋಕ್ ಆಸಕ್ತಿ ಇರ್ಬೇಕು. ಸಂಬಳ 25,000 ರೂಪಾಯಿ ಸಂಬಳ. ಅಯ್ಯೋ ಅಯ್ಯೋ ಅಯ್ಯೋ, ಬೆಂಗಳೂರಿನಲ್ಲಿ 25,000 ರೂಪಾಯಿ ಸಂಬಳ. ಓದ್ತಾಗ್ಬಿಟ್ರೆ ವಯಸ್ಸು ನಮ್ಮನ್ ಯಾರು ಕೇಳೋದೇ ಇಲ್ಲ. ಒಂದು 4 ವರ್ಷ ಕಮ್ಮಿ ಇದ್ದಿದ್ರೆ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳ್ಕೊಂಡಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಿದ್ದೆ. ಏನ್ ಮಾಡೋದು? ಎಲ್ಲದಕ್ಕೂ ಯೋಗ ಯೋಗ್ಯತೆ ಅಂತ ಇರ್ಬೇಕು. ನೀವು ಕೆಲ್ಸಕ್ಕೆ ಹುಡುಕ್ತಿದ್ದೀರಾ? ನೀವು ಅಂದ್ರೆ ಏನರ್ಥ? ಇನ್ಯಾರು ಹುಡುಕ್ತಿದ್ರು? ನಮ್ ವಿನುನು ಹುಡುಕ್ತಿದ್ದಾಳೆ. ಹೌದಾ?
ವಿನುತಾ ನೀನೇ ಈ ಕೆಲ್ಸಕ್ಕೆ ಟ್ರೈ ಮಾಡ್ಬೋದಲ್ಲೇ? ಡಿಗ್ರಿ ಆಗಿದೆ, ಮದುವೆ ಆಗಿಲ್ಲ, 18ರಿಂದ 24 ವರ್ಷದ ಒಳಗೆ ಇದೆಯಾ, ಎಲ್ಲ ಕರೆಕ್ಟ್ ಆಗಿದೆ. ನೀನೇ ಟ್ರೈ. ಮೊದಲೇ ನಿನಗೆ ನನ್ ಕಂಡ್ರೆ ಆಗಲ್ಲ, ಇನ್ ನಾನ್ ಹೇಳೋ ಕೆಲ್ಸಕ್ಕೆ ಹೋಗ್ತೀಯಾ? ಹಲೋ, ನನ್ಗೆ ನಿಮ್ ಕಂಡ್ರೆ ಆಗಲ್ಲ, ಒಪ್ಕೋತೀನಿ. ಹಾಗಂತ ಕೆಲ್ಸಕ್ಕೆ ಯಾಕೆ ಹೋಗ್ಬಾರ್ದು? ಇಂಟರ್ವ್ಯೂ ಯಾವತ್ತಂತೆ? ಇವತ್ತೇ. ವಿನೋಬ ನಗರ ಎಲ್ಲಿದೆ? ಇಲ್ಲಿ ಪಕ್ಕದಲ್ಲಿ. ಅಕ್ಕ, ಈ ಕೆಲಸ ಎಲ್ಲಾ ರೀತಿಯಲ್ಲೂ ಅನುಕೂಲ ಆಗತ್ತಕ್ಕ. ಈ ಕೆಲಸ ನನ್ಗೇನಾದ್ರೂ ಸಿಕ್ಬಿಟ್ರೆ ತಿಂಗಳಿಗೆ 25,000, 3 ತಿಂಗಳಿಗೆ 75,000. ಅಕ್ಕ, ಇವತ್ತೇ ಇಂಟರ್ವ್ಯೂ ಅಕ್ಕ, ಪ್ಲೀಸ್ ಅಕ್ಕ, ಹೋಗ್ತೀನಿ. ಅಲ್ಲ ವಿನು, ಅಪ್ಪ ಅಮ್ಮಂಗ್ ಒಂದ್ ಮಾತು ಹೇಳ್ಬೇಕು. ಇಲ್ಲ ಅಕ್ಕ, ನಿಮ್ ಮದ್ವೆಗೂ ಹೆಲ್ಪ್ ಆಗತ್ತೆ. 75,000 ಅಕ್ಕ, ಇವತ್ತೇ ಅಕ್ಕ ಇಂಟರ್ವ್ಯೂ. ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ, ಅಕ್ಕ ಪ್ಲೀಸ್ ಹೋಗ್ತೀರಕ್ಕ. ಇಲ್ಲ ಅಂತ ಹೋಗ್ಲಿ ಬಿಡು ಸಾವಿತ್ರಿ, ಈಗಿನ ಕಾಲದಲ್ಲಿ ಎಷ್ಟು ಜನ ದುಡಿದ್ರು ಸಾಕಾಗೋದಿಲ್ಲ. ಅದು ಅಲ್ದೆ ನಮ್ ವಿನುತಾ ತುಂಬಾ ಓದ್ಕೊಂಡಿಯಾಳೆ, ಯಾಕೆ ವೇಸ್ಟ್ ಆಗ್ಬೇಕು? ಹೋಗ್ಲಿ ಬಿಡು ಪ್ಲೀಸ್ ಅಕ್ಕ. ಇಲ್ಲ ಅಂತ ಹೇಳ್ಬೇಡಕ್ಕ, ಹೋಗ್ಬರ್ತೀನಿ. ನಮ್ ವಿನುತಾ ತುಂಬಾ ಓದ್ಕೊಂಡಿಯಾಳೆ, ಇವತ್ತೊಂದ್ ಕೆಲ್ಸಕ್ಕೆ ಇಂಟರ್ವ್ಯೂ ಬಂದಿದೆ, ಅದಕ್ಕೆ ವಿನುತಾ ಹೋಗ್ಬೇಕು ಅಂತ ಹೇಳೆ. ನೀನೇನ್ ಹೇಳ್ತೀಯಾ? ಅದ್ರಲ್ಲಿ ತಪ್ಪೇನಿದೆ? ಅಪ್ಪನ್ ಕೇಳಿದ್ರೆ ಬೇಡ ಅಂತ ಹೇಳಲ್ಲ. ನೀನ್ ಹೋಗು ವಿನುತಾ. ಅಕ್ಕ ಪ್ಲೀಸ್ ಅಕ್ಕ, ಹೋಗ್ ಬರ್ತೀನಕ್ಕ. ಆಯ್ತು, ಹೋಗ್ಬಾ. ಥ್ಯಾಂಕ್ಸ್ ಅಕ್ಕ, ಬಾಯ್. ಮೇಡಮ್, ಇಂಟರ್ವ್ಯೂಗೆ ಕಾಲ್ ಫಾರ್ಮ್ ಮಾಡಿದಾರಲ್ಲ, ಎಲ್ಲಿ? ಒಂದು ನಿಮಿಷ. ಹಲೋ ಮೇಡಮ್, ಇಂಟರ್ವ್ಯೂಗೆ ಬಂದಿದ್ದಾರೆ, ಕಳಿಸ್ಲಾ? ಸರಿ, ಹೋಗಿ. ಎಕ್ಸ್ಕ್ಯೂಸ್ ಮೀ ಮೇಡಮ್. Come on, come on. Yeah. Come on, come on, come on. Come on, come on. Come on, come on, come on. ಏನ್ ಬೇಕು? ಇಂಟರ್ವ್ಯೂ ಇದೆ ಅಂತ ಪೇಪರಲ್ಲಿ ಬಂದಿತ್ತು, ಅದಕ್ಕೆ ಬಂದೆ. ಬಾಗ್ಲಲ್ಲಿ ನಿಂತ್ಕೊಂಡು ಇಂಟರ್ವ್ಯೂ ಕೊಡ್ತೀಯಾ? ಒಳಗ್ ಬಾ. ನೋ ಹೇರ್ ಕ್ಲಿಪ್, ಓನ್ಲಿ ಫ್ರೀ ಹೇರ್. ಈ ತರ ಡ್ರೆಸ್ಗಳನ್ನೆಲ್ಲ ಇಲ್ಲಿ ಹಾಕೋ ಹಾಗಿಲ್ಲ, ಓನ್ಲಿ ಮಾಡರ್ನ್ ಡ್ರೆಸ್. ಏನು ಏನ್ ಕೆಲಸ ಮಾಡ್ತೀಯಾ? ಅದು ಕೆಲಸ ಇದೆ ಅಂತ ಪೇಪರಲ್ಲಿ ಹಾಕ್ಸಿದ್ರಿ. ನಿನಗೇನ್ ಕೆಲಸ ಬರುತ್ತೆ ಹೇಳು? ಆಫೀಸ್ನಲ್ಲಿ ಯಾವ ಕೆಲಸ ಮಾಡಿದ್ಯಾ? ಮೇಡಮ್, ಇದೇ ಮೊದಲನೇ ಸಲ ಕೆಲ್ಸಕ್ಕಂತ ಆಫೀಸಿಗೆ ಬಂದಿರೋದು. ನೀವು ಹೇಳ್ಕೊಟ್ರೆ ಮಾಡ್ತೀನಿ. ಓ, ನೀನು ಕೆಲಸನ ನಾನೇ ಹೇಳ್ಕೊಟ್ಟು ಕೆಲಸನ ಮಾಡಿಸ್ಕೊಂಡು ಸಂಬಳನ ನಾನೇ ಕೊಡ್ಬೇಕಾ? ಇಂಗ್ಲಿಷ್ ಬರುತ್ತಾ? ಸುಮಾರಾಗಿ ಬರುತ್ತೆ. ಸುಮಾರಾಗ? ಕಂಪ್ಯೂಟರ್? ಅದು ಸುಮಾರಾಗಿ ಬರುತ್ತೆ. ಅದು ಸುಮಾರಾಗ? ಅಕೌಂಟ್ಸ್? ಆಫೀಸ್ ಅಡ್ಮಿನಿಸ್ಟ್ರೇಷನ್? ಈ ಪೋಸ್ಟಿಗೆ ಸಂಬಳ ಎಷ್ಟು ಗೊತ್ತಾ? 25,000. ಎಲ್ಲ ಸುಮಾರಾಗಿ ಬರೋ ನಿನಗೆ ಸಂಬಳನೂ ನಾವೇ ಕೊಟ್ಟು ಕೆಲಸನೂ ಹೇಳ್ಕೊಡ್ಬೇಕಾ? ನೋ ಚಾನ್ಸ್. ಹಲೋ, ಎಸ್ ಬಾಸ್. ಏನು?
ಓಕೆ ಬಾಸ್. ಸಾರಿ ಮೇಡಮ್, ಈ ಕೆಲಸ ನನಗಲ್ಲ. ನಾನು ಬರ್ತೀನಿ. ಒಂದ್ ನಿಮಿಷ. ಈ ಕೆಲಸ ನಿನಗೆ ಕೊಡ್ತಾ ಇದೀನಿ. ಯು ಆರ್ ಅಪಾಯಿಂಟೆಡ್. ಏನು? ಎಸ್, ಪ್ರಾಜೆಕ್ಟ್ ಎಕ್ಸಿಕ್ಯೂಟಿವ್ ಆಗಿ ನಿನ್ನ ಅಪಾಯಿಂಟ್ ಮಾಡಿದ್ದೀನಿ. ಮೇಡಮ್, ನಿಜವಾಗ್ಲೂನಾ? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಡೀ ಪ್ರಾಜೆಕ್ಟ್ ಜವಾಬ್ದಾರಿ ನಿನ್ ಮೇಲಿರುತ್ತೆ. ಮಾಡ್ತೀಯಾ? ಮಾಡ್ತೀನಿ ಮೇಡಮ್. ಗುಡ್. ನಿನ್ ಜಾಗ ನೀನ್ ಮಾಡೋ ಕೆಲಸ ತೋರಿಸ್ತೀನಿ ಬಾ. Come on, come on. ರಶ್ಮಿ, ಅಪಾಯಿಂಟ್ಮೆಂಟ್ ಲೆಟರ್ ರೆಡಿ ಮಾಡ್ಕೊಂಡ್ ಬಾ. Come on, come on. ಕೂತ್ಕೋ. Come on, come on, come on. ಇದರಲ್ಲಿ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ಇದೆ. ಒಂದ್ಸಲ ಓದ್ಕೋ, ನಿನ್ಗೆ ತಿಳಿಯತ್ತೆ. ಮೇಡಮ್, ಈ ಕೆಲಸ ನಿಜವಾಗ್ಲೂ ನನಗೆ ಕೊಡ್ತಿದ್ದೀರಾ? ನೀವಲ್ಲಿ ಮಾತಾಡಿದ್ ನೋಡಿ ಈ ಕೆಲಸ ನನಗೆ ಸಿಗೋದೇ ಇಲ್ಲ ಅನ್ಕೊಂಡಿದ್ದೆ. ನನಗಿದು ನಂಬಕ್ಕೆ ಆಗ್ತಾ ಇಲ್ಲ. ನನ್ಗೂ ಅಷ್ಟೇ, ಇದು ನಂಬಕ್ಕಾಗ್ತಿಲ್ಲ. ತಗೋ, ಇದಕ್ಕೊಂದು ಸೈನ್ ಮಾಡು. ಏನಿದು? ಅಪಾಯಿಂಟ್ಮೆಂಟ್ ಲೆಟ್ರು. ಸೈನ್ ಮಾಡು. ಮೇಡಮ್, ನಾನು ಯಾವತ್ತಿಂದ ಕೆಲ್ಸಕ್ಕೆ ಜಾಯ್ನ್ ಆಗ್ಬೋದು? ಇವತ್ತೇ, ಈಗ್ಲೇ. ನೀನ್ ಆಗ್ಲೇ ಅಪಾಯಿಂಟ್ ಆಗಿದ್ಯಾ. ಆದ್ರೆ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಇದೆ, ಅದನ್ನ ಮುಗಿಸ್ಕೊಂಡ್ ಬಂದು ನಾನು ಕೆಲ್ಸಕ್ಕೆ ಜಾಯ್ನ್ ಆಗ್ಬೋದಾ? ನೋ 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 ಚಾನ್ಸ್. ನೀನ್ ಇವತ್ತಿಂದಾನೇ ಜಾಯ್ನ್ ಆಗ್ಲೇಬೇಕು. ಓಕೆ, ನಾನು ಬಾಸ್ ಹತ್ರ ಮಾತಾಡ್ತೀನಿ. ನೀನು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನಿಧಾನವಾಗೇ ಬಾ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಯಾಕೆ ವಿರುದ್ಧ, ಏನಾಯ್ತು? ನಾನು ಇಂಟರ್ವ್ಯೂಗೆ ಹೋಗ್ನಲ್ಲ, ಆ ಕೆಲಸ ನನಗೆ ಸಿಕ್ಬಿಡ್ತು. ವಾವ್, ಕಂಗ್ರಾಟ್. ಥ್ಯಾಂಕ್ ಯು. ಅಮ್ಮ ಎಲ್ಲಿ? ಅಮ್ಮ ಎಲ್ಲ ಹೊರಗೆ ಹೋಗಿದ್ದಾಳೆ. ಅಕ್ಕ ಅಕ್ಕ ಅಡ್ಗೆ ಮನೆ. ಅಕ್ಕ ಏ, ಅಕ್ಕ ಅಕ್ಕ, ನಾನು ಇಂಟರ್ವ್ಯೂಗೆ ಹೋಗಿದ್ದಲ್ಲ, ಆ ಕೆಲಸ ನನಗೆ ಸಿಕ್ಬಿಡ್ತು ಅಕ್ಕ. ನನಗೆ ಗೊತ್ತಿತ್ತು ಈ ಕೆಲಸ ನಿನಗೆ ಸಿಕ್ಕೇ ಸಿಗುತ್ತೆ ಅಂತ. ರೀ ಸುನೀತಾ ಅವ್ರೆ, ತುಂಬಾ ಥ್ಯಾಂಕ್ಸ್. ನೀವು ಆಫೀಸಲ್ಲ ಕೆಲಸ ಇದೆ ಅಂತ ಹೇಳ್ದೆ ಹೋಗಿದ್ರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅಕ್ಕ, ಆಫೀಸಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಗೊತ್ತಾ? ಎಲ್ರು ಎಷ್ಟು ಗೌರವ ಕೊಡ್ತಾರೆ ಗೊತ್ತಾ? ನಾವು ಆಫೀಸ್ಗೆ ಹೋದಾಗ
ಎಲ್ಲರೂ ವಿಚಿತ್ರವಾಗಿ ಆಡ್ತಿದ್ರು. ನನಗಂತೂ ಸಿಕ್ಕಾಪಟ್ಟೆ ಭಯ ಆಯ್ತಕ್ಕ. ಆ ಆಫೀಸರು ಏನೇನೋ ಕ್ವಶನ್ ಕೇಳಕ್ ಶುರು ಮಾಡಿದ್ರು. ನನಗಂತೂ ಒಂದು ಗೊತ್ತಿರ್ಲಿಲ್ಲ. ನಿಮ್ಗೆ ಕೆಲಸ ಕೊಡಕ್ಕಾಗಲ್ಲ ಅಂತ ಬೇರೆ ಹೇಳ್ಬಿಟ್ರು. ಅಲ್ಲಿಂದ ಇನ್ನೇನ್ ಹೊರಟು ಬರ್ತಿದ್ದೆ ಅಷ್ಟರಲ್ಲಿ ಅವ್ರಿಗೊಂದು ಫೋನ್ ಬಂತಕ್ಕ. ಅದಾದ್ಮೇಲೆ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಯಾರ್ದು ಫೋನು? ನನ್ಗಂತೂ ಗೊತ್ತಿಲ್ಲ, ನಾನೇನು ಕೇಳಕ್ ಹೋಗ್ಲಿಲ್ಲ. ಅಕ್ಕ ನನ್ಗೆ ಎಷ್ಟು ಸಂಬಳ ಗೊತ್ತಾ? ಎಷ್ಟು? 25,000 ಅಕ್ಕ. ಇನ್ನೂ ಜಾಸ್ತಿ ಕೆಲಸ ಮಾಡಿದ್ರೆ ಇನ್ಸೆಂಟಿವ್ಸ್ ಅಂತ ಇನ್ನೂ ಜಾಸ್ತಿ ಸಂಬಳ ಕೊಡ್ತಾರಂತೆ. ವಾವ್, ವೆರಿ ಗುಡ್. ಈ ವಿಷಯ ಅಪ್ಪನಿಗೆ ಹೇಳಿದ್ರೆ ತುಂಬಾ ಸಂತೋಷ ಪಡ್ತಾರೆ. ಅಕ್ಕನ ಎಂಗೇಜ್ಮೆಂಟ್ ಒಂದ್ ವಾರ ಆದ್ಮೇಲೆ ಕೆಲ್ಸಕ್ಕೆ ಸೇರ್ಕೋತೀನಿ ಅಂತ ರಜಾ ಹೇಳ್ ಬಂದಿದ್ದೀನಿ ನಾನು. ಚಿಚ್ಚಿ, ನೀ ಯಾಕೆ ಹಾಗೆ ಮಾಡಿದೆ? ಇವತ್ತಿಂದನೇ ಕೆಲಸ ಶುರು ಮಾಡ್ಬಿಡ್ಬೇಕಾಗಿತ್ತು. ಅಯ್ಯೋ ಇರ್ಲಿ ಬಿಡಿ, ಕೆಲ್ಸಕ್ಕೇನು ಅಷ್ಟೊಂದು ಅರ್ಜೆಂಟು. ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಲಿ ಅವಳು. ಇದಕ್ಕೆಲ್ಲ ಕಾರಣ ಸುನೀತಾ ಅತ್ತೆ. ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳು. ನೋಡ್ದ್ಯಾ ಎಷ್ಟು ಲಕ್ಷಣವಾಗಿ ಅತ್ತೆ ಅಂತ ಕರಿತೀಯ. ಆದ್ರೆ ವಿನುತಾ ನೋಡು, ಸುನೀತಾ ಅವರೇ, ಸುನೀತಾ ಇವರೇ ಅಂತ ಕರೀತಾಳೆ. ಅವಳು ನಂಗೆ ಥ್ಯಾಂಕ್ಸ್ ಹೇಳ್ದಿದ್ರು ಪರವಾಗಿಲ್ಲ, ಅತ್ತೆ ಅಂದ್ರೆ ನಂಗಷ್ಟೇ ಸಂತೋಷ. ರೀ ಸುನೀತಾ ಅವರೇ, ನಾನೀಗ ಒಳ್ಳೆ ಮೂಡಲ್ಲಿದ್ದೀನಿ. ಸುಮ್ನೆ ಏನೇನೋ ಮಾತಾಡಿ ನನ್ನ ಮೂಡ್ನೆಲ್ಲ ಹಾಳು ಮಾಡ್ಬೇಡಿ. ನೀವ್ ನನಗೆ ಕೆಲಸ ಕೊಡ್ಸಿದ ಮಾತ್ರಕ್ಕೆ ನಮ್ಮಿಬ್ರ ಸಂಬಂಧ ಏನು ಬದಲಾಗಲ್ಲ. ನಾನ್ ನಿಮ್ಮನ್ನ ಕರೆಯೋದು ಹಾಗೆ. ವಿನುತಾ, ಅಕ್ಕ, ನೀನ್ ಈ ವಿಷಯನೆಲ್ಲ ಬಿಟ್ಟಾಕು. ಅಮ್ಮ ಬರೋದ್ರೊಳಗೆ ನಾವು ಒಳ್ಳೆ ಸ್ವೀಟ್ ಮಾಡೋಣ. ಈ ಸಿಹಿ ಸುದ್ದಿನ ಅವ್ರ ಕಿವಿಗೆ ಹಾಕಿ ಮಾಡ್ರೆ ಸ್ವೀಟ್ ತಿನ್ಸೋಣ. ಏನಂತ್ಯಾ? ಸರಿ ಸರಿ ಬಾ. ಗುಡ್ ಐಡಿಯಾ, ಹಾಗೆ ಮಾಡೋಣ. ಬನ್ನಿ ಬನ್ನಿ. ಯಾಕೆ ಹೀಗ್ ಮಾಡಿದ್ರಿ? ಯಾವ ವಿಷಯ? ನಿಮ್ಗೆ ಗೊತ್ತಿಲ್ವಾ? ವಿನುತಾ ರೈಟ್? ತಿಂಗಳಿಗೊಂದು ಪ್ರಾಜೆಕ್ಟು, ತಿಂಗಳಿಗೊಬ್ರು ಸೆಕ್ರೆಟರಿ. ಏನ್ ಮಾಡಕ್ಕಾಗತ್ತೆ? ಒಂದೇ ಆಫೀಸು, ಒಂದೇ ಕೆಲಸ, ಒಬ್ಳೆ ಸೆಕ್ರೆಟರಿ, ಒಂದೇ ಕಾರು. ಇದೆಲ್ಲ ಬೋರ್. ಚೇಂಜ್ ಆಗ್ತಾ ಇರ್ಬೇಕು. ಇನ್ನೊಬ್ಳನ್ನ ಬಿಟ್ಟು. ಇದು ಎಲ್ಲಾರ್ಗೂ ಹೇಳೋ ಕಾಮನ್ ಡೈಲಾಗ್. ನೋ, ಇದನ್ನ ನಂಬೇಕಾ? ಬೇರೆ ದಾರಿ ಇದೆಯಾ? ಅವು ಕಮಾನ್ ಸ್ವಾತಿದೀಯಾ ನೋಡು, ನೀನು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾನು ನಿನಗೆ ಪ್ರಾಮಿಸ್ ಮಾಡಿದ್ದು ಯಾವತ್ತೂ ಸುಳ್ಳಾಗೋದಿಲ್ಲ. ಹುಡುಗಿರ ವಿಷಯದಲ್ಲಿ ಯಾವತ್ತೂ ಮಾತು ತಪ್ಪೋನಲ್ಲ ಈ ಪ್ರತಾಪ್. ವಿನುತಾ ವಿಷಯದಲ್ಲಿ ಅದೇ ಬೇರೆ ಕೇಸ್. ಅದು ಬೆಲೆ ಕಟ್ಟಕ್ಕಾಗ್ದಿರೋಷ್ಟು ದೊಡ್ಡ. ಅದಕ್ಕೆ ದೊಡ್ಡ ಬಲೆ ಹಾಕ್ತಾ ಇದ್ದೀನಿ. ಅದಕ್ಕೆ ನಿನ್ ಸಹಾಯ ಬೇಕು. ವಿನುತಾ ನನ್ನ ಲವ್ ಅಲ್ಲ, ರಿವೆಂಜ್. ಸಪೋರ್ಟ್ ಮಾಡ್ತೀಯ ತಾನೆ? ಇದಾ ವಿಷಯ? ಹಾಗಿದ್ರೆ ಓಕೆ, ನಾನು ಸಪೋರ್ಟ್ ಮಾಡ್ತೀನಿ.